ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಿನ್ನದ ಬೆಲೆ 11,525. ಇದು ಆಕ್ಚುಯಲ್ ರೇಟ್ ಅಲ್ಲ. ಮಾರ್ಕೆಟ್ ಅಲ್ಲಿ ಚಿನ್ನ ಇಲ್ಲ. ನೀವು ಹೋಗಿ ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ಟಿದ್ರು ಕೂಡ ನಿಮ್ಗೆ ಪ್ಯೂರ್ ಚಿನ್ನ ಬರೋದು 15 ಡೇಸ್ ಆಗತ್ತೆ. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟಾಕ್ಸ್ ನೇ ರೀಸೈಕಲ್ ಮಾಡ್ತಾ ಇದ್ದಾರೆ. ಮೇಕಿಂಗ್ ಚಾರ್ಜಸ್ ಜಾಸ್ತಿ ಆಗಿರುತ್ತೆ. ಶಾರ್ಟೇಜ್ ನ ಕವರ್ ಮಾಡೋದಕ್ಕೆ ಮೇಕಿಂಗ್ ಚಾರ್ಜಸ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಕ್ಯಾಶ್ ಅಲ್ಲಿ ಗೋಲ್ಡ್ ತಗೋಬೇಕು ಅಂತಂದ್ರೆ ಇವತ್ತಿಗೆ 11,725 ಇಂದಂಗೆ ಗೋಲ್ಡ್ ಸಿಗೋದಿಲ್ಲ. 2,000 ರೂಪಾಯಿ ಪ್ರೀಮಿಯಂ ಅಲ್ಲೇ ಮಾರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಅದು ಕೂಡ 100 ಗ್ರಾಮ್ 200 ಗ್ರಾಮೇ ಸಿಗ್ತಾ ಇದೆ. ಫಾರ್ಮಲ್ ಆಗಿ ವ್ಯಾನ್ ಮಾಡಿ ಇಟ್ಟಿದ್ದಾರೆ. ಸೊ ನೀವು ಮೇಕಿಂಗ್ ಚಾರ್ಜ್ ಆಗಿ ಕೊಟ್ರು ಸರಿ, ಹೀಗೆ ಕೊಟ್ರು ಸರಿ, ಗೋಲ್ಡ್ ಬೆಲೆ 11,725. ಪ್ರಿನ್ಸ್ ಅಂತ ಒಬ್ಬ ದೊಡ್ಡ ಜ್ಯುವೆಲ್ಲರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಳೆ ಗೋಲ್ಡ್ ನ ತಗೊಳ್ಳುವಾಗ 300 ರೂಪಾಯಿ ಪ್ರೀಮಿಯಂ ಕೊಟ್ಟೆ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಶ್ ಆಗಿ ತಗೊಳ್ಳೋದಿಲ್ಲ. ಮತ್ತೆ ನಿಮ್ಮ ಹತ್ರ ಇದು ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ತೀವಿ. ಓವರ್ ಆಲ್ ಆಗಿ ಹೋದ ದಸರಾಗೂ ಈ ದಸರಾಗೂ ಸೇಲ್ಸ್ ಕಡಿಮೆ ಆಗಿದೆ. ಆಕ್ಚುಯಲ್ ಫಿಸಿಕಲ್ ಬೆಲೆ ಗೋಲ್ಡ್ ಬಂದು 25% ಕಡಿಮೆ ಆಗಿದೆ. ಗೋಲ್ಡ್ ಸೇಲ್ಸ್ ಕಡಿಮೆ ಆಗಿದ್ರಿಂದ ಗ್ರಾಮೇಜ್ ಅಲ್ಲಿ ರೆವೆನ್ಯೂ ನಲ್ಲಿ ಜಾಸ್ತಿ ತೋರಿಸ್ತಾರೆ. ಬೆಲೆ 50% ಗಿಂತ ಮೇಲೆ ಏರಿವೆ. ಅದರಿಂದ ಗೋಲ್ಡ್ ನ ಬೆಲೆ ಆಕ್ಚುಯಲ್ ಆಗಿ ಮಾರ್ಕೆಟ್ ಅಲ್ಲಿ 11,725. ಅಫಿಷಿಯಲ್ ರೇಟು 11,525. ಏನಂದ್ರೆ 2,000 ರೂಪಾಯಿ ಪ್ರೀಮಿಯಂ ಇದ್ರೇನೆ ನೀವು ಮಾರ್ಕೆಟ್ ಅಲ್ಲಿ ಗೋಲ್ಡ್ ನ ತಗೊಳ್ಳೋದಕ್ಕೆ ಆಗುತ್ತೆ. ಸಿಲ್ವರ್ 4% ಕರೆಕ್ಟ್ ಆಗಿದೆ. ಇದು ಒಂದು ಶಾರ್ಟ್ ಸ್ಕ್ರೀಸ್. ತಿರ್ಗಾ ಈ ಸಿಲ್ವರ್ ವ್ಯಾಲ್ಯೂ ಏರುತ್ತೆ. ಹಲವು ಕಂಪನಿಗಳಲ್ಲಿ ಸಿಲ್ವರ್ ನ ETF ಸಿಲ್ವರ್ ಪ್ರೈಸ್ ನ ಟ್ರ್ಯಾಕ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ಫಿಸಿಕಲ್ ಆಗಿ ಸಿಲ್ವರ್ ನ ತಗೊಳ್ಳೋದು ಕಷ್ಟ. ಗೋಲ್ಡ್ ಕೂಡ ಇದೇ ರೀತಿ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಟ್ರ್ಯಾಕ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಇದೆಲ್ಲ ಓವರ್ ಆಲ್ ಆಗಿ ಗೋಲ್ಡ್ ಬಗ್ಗೆ ಬಂದಂತ ನ್ಯೂಸ್. ನಾವು ಮಾತಾಡ್ತಾ ಇರೋವಾಗ ಗೋಲ್ಡ್ ಇನ್ನೂ ಏರಿ 1% ಏರಿ ಸ್ಪಾಟ್ ಅಲ್ಲೇ 4,070 ಹತ್ರ ಬಂದಿದೆ. ಸ್ಪಾಟ್ ಪ್ರೈಸು $4,070 ಹತ್ರ ಇದೆ. $1 or $2 ಕಡಿಮೆ ಆಗಿದೆ. ನಾನು ರೌಂಡ್ ಆಗಿ ಹೇಳಿದ್ದು 4,070. ಇದು ಯಾವ್ದ್ರಿಂದ ಏರ್ತಾ ಇದೆ ಅಂತ ನೋಡಿದ್ರೆ ಟ್ರಂಪ್ ಭಾಗವತರಿಗೆ ಧನ್ಯವಾದಗಳನ್ನ ಹೇಳೋಣ. ಅವರು ಚೈನಾ ಮೇಲೆ ಮಿಸೈಲ್ ನ ತೆಗೆದು ಬಿಟ್ಟಿದ್ದಾರೆ. 100% ಟ್ಯಾರಿಫ್. ಚೈನಾಗೆ ಒಂದ್ ದಾರಿ ಮಾಡ್ತೀನಿ. ಚೈನಾ ಏನ್ ಹೇಳ್ತಾನೆ ಅಂದ್ರೆ, ನಿನ್ ಕೈಲಿ ಏನಾಗುತ್ತೋ ಮಾಡ್ಕೊಳ್ಳೋ, ನಿನಗೂ ಅಷ್ಟೇ ನಿಮ್ಮ ಅಪ್ಪಗೂ ಅಷ್ಟೇ. ನೀವು ಟ್ಯಾಕ್ಸ್ ಹಾಕಿದ್ರೆ ನಮ್ಗೆ ಬೇರೆ ಟೂಲ್ಸ್ ಇವೆ, ತಿರ್ಗಾ ನಾವು ಕೊಡ್ತೀವಿ. ಅದರಿಂದ ವರ್ಲ್ಡ್ ವೈಡ್ ವಾರ್ ತಿರ್ಗಾ ರೀಕ್ರಿಯೇಟ್ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ನೆಗೋಸಿಯೇಷನ್ ಏನು ಫಲ ಇಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಸೊ ಒಂದ್ ಸೈಡ್ ಅಲ್ಲಿ ಟೂಲ್ಸ್ ಬಂದಿದ್ರು ಕೂಡ ಇನ್ನೊಂದ್ ಸೈಡ್ ಅಲ್ಲಿ ವಾರ್ಸ್ ಜಾಸ್ತಿ ಆಗಿವೆ, ಟ್ರೇಡ್ ವಾರ್. ಅದರಿಂದ ಗೋಲ್ಡ್ ಬೆಲೆ ಏರ್ತಾ ಇದೆ. ಗೋಲ್ಡ್ ಇನ್ನೂ ಒಂದು $200 ಏರ್ತು ಅಂತಂದ್ರೆ ನಮ್ಮ ಈ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಹೇಳ್ದಂತ ರೇಟು ಬಂದ್ಬಿಡತ್ತೆ. ನಾನು ನಿಮ್ಗೆ ಪ್ರೈಸ್ ಹೇಳಿರುವಂತದ್ದು 11,500 to 11,750. ಈಗಲೇ 11,750ಗೆ ಪ್ರಾಕ್ಟಿಕಲ್ ಆಗಿ ನೀವು ತಗೊಬೇಕು ಅಂತಂದ್ರೆ ಅದು ಬಂದ್ಬಿಟ್ಟಿದೆ. ಈಗ ನೆಕ್ಸ್ಟ್ 6 ತಿಂಗಳ ಟಾರ್ಗೆಟ್ ಇದೇ ರೀತಿ ಟ್ರೆಂಡ್ ಕಂಟಿನ್ಯೂ ಆಗಿ ಟ್ರಂಪ್ ಭಾಗವತರು ಬಡ್ಜೆಟ್ ಡೀಲ್ ಮಾತಾಡದೆ ಇದ್ರು 12,500 ಹೋಗೋದಕ್ಕೆ ಸಾಧ್ಯತೆಗಳು ಇದೆ. ಈಗ ಅಮೆರಿಕಾದಲ್ಲಿ ಶಟ್ ಡೌನ್ ಕಂಟಿನ್ಯೂ ಆಗಿ ಈ ತರ ಟ್ರೇಡ್ ವಾರ್ ನ ಚೈನಾದಲ್ಲಿ ಫೈನಲೈಸ್ ಮಾಡ್ದಂಗೆ ಇನ್ನೂ ಒಂದು 700 ರೂಪಾಯಿ ಏರೋದಕ್ಕೆ ಸಾಧ್ಯತೆಗಳು ಇದೆ. ಅದು 6 ತಿಂಗಳಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಗೋಲ್ಡ್ ಕಡಿಮೆ ಆಗೋದಕ್ಕೆ ಸಾಧ್ಯತೆಗಳು ಇಲ್ಲ. ಗೋಲ್ಡ್ ಏನಾದ್ರೂ ಒಂದಿನ 2 ದಿನ ಕಡಿಮೆ ಆದ್ರೆ 100 ರೂಪಾಯಿ 200 ರೂಪಾಯಿ ಅಷ್ಟು ಕಡಿಮೆ ಆಗುತ್ತೆ. 11,750 2% ಟ್ಯಾಕ್ಸ್. 11,750 ಇದರ್ ಮುಂಚೆನೆ ಅಪ್ ಫ್ರಂಟ್ ಆಫ್ ತಗೋತಾನೆ. ಇಲ್ಲ ಅಂತಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ ಏರಿಸ್ತಾನೆ. ಪ್ಲಸ್ 2% ಟ್ಯಾಕ್ಸ್ ಪ್ಲಸ್ 3% ಹಾಕಿದ್ರಿ ಅಂತಂದ್ರೆ ನಿಯರ್ಲಿ 12,500 ರೂಪಾಯಿ ಆಲ್ರೆಡಿ ಮಾರ್ತಾ ಇದೆ. ಸೊ ಇದೇನೆ ಮಾರ್ಕೆಟ್ ಅಲ್ಲಿ ಸುದ್ದಿ. ಗೋಲ್ಡ್ ಟ್ರೇಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇನ್ನ ಹೇಳಿ ಈ ನ್ಯೂಸ್ ಹೊರಗಡೆ ಮಾರ್ಕೆಟ್ ಅಲ್ಲಿ ಬಂದಾಗಿದೆ. ಟ್ರಂಪ್ ಮಿಸೈಲ್ ಬಿಟ್ಟಿರೋದ್ರಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದೇ ಸಲ ಮಲಗ್ಬಿಟ್ಟಿದೆ. ಇಂಡಿಯಾದಲ್ಲೂ 95 ಪಾಯಿಂಟ್ ಪ್ಲಸ್ ಅಲ್ಲಿ ಇತ್ತು. ಇವತ್ತು ಬೆಳಗ್ಗೆ -100 ಅಲ್ಲಿ ಓಪನ್ ಆಯ್ತು. ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಮಿಕ್ಕಿ ಜಪಾನ್ ಅಲ್ಲಿ 1% ಡೌನು. ಟ್ರಂಪ್ ಭಾಗವತರು ಚೈನಾ ಜೊತೆ ಪಲ್ಟಿ ಹೊಡೆದ್ರೇನೆ ಮಾರ್ಕೆಟ್ ಏರುತ್ತೆ. ಕೆಲವು ರಿಪೋರ್ಟ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಅರ್ಧ ಪಲ್ಟಿ ಹೊಡೆದ್ಬಿಟ್ಟಿದ್ದಾರೆ ಅಂತ. ಅದರಿಂದಾನೇ ಇವಾಗ 92 ಪಾಯಿಂಟ್ಸ್ ಡೌನ್ ಆಗಿದೆ. ಹುನ್ ಪಲ್ಟಿ ಅಂತಂದ್ರೆ ಇಲ್ಲಿ 92 ಗೆಲ್ಲ ಇರಲ್ಲ. ಹುನ್ ಪಲ್ಟಿ ಕನ್ಫರ್ಮ್ ಅಂತಂದ್ರೆ ಇನ್ನು ಕೂಡ ಇಳಿಯತ್ತೆ. ಮಾರ್ಕೆಟ್ ಈಗ ಈ ಸ್ಟೇಜ್ ಅಲ್ಲಿ ಇದೆ. ತರ ಸ್ಟೇಜ್ ಅಲ್ಲಿ ಇವತ್ತು ಟಾಟಾ ಕ್ಯಾಪಿಟಲ್ 1% ಪ್ರೀಮಿಯಂ ಅಲ್ಲಿ ರಿಸ್ಟ್ ಆಗಿದೆ.
ಮಾರೋನೆಲ್ಲ ಮಾರ್ದ ಅಂತಂದ್ರೆ ತಿರ್ಗಾ ಅದು ನೆಗೆಟಿವ್ ಅಲ್ಲಿ ಹೋಗ್ಬಿಡತ್ತೆ. ಸೊ ಬಿಲೋ ಮಾರ್ಕೆಟ್ ಪ್ರೈಸ್ ಬರೋದಕ್ಕೆ ಸಾಧ್ಯತೆಗಳು ಪ್ರಕಾಶಮಾನವಾಗಿ ಇದೆ. ಸಿಲ್ವರ್ ETF 4% ಕಡಿಮೆ ಆಗಿದೆ, ಆದ್ರೆ ಸಿಲ್ವರ್ ಬೆಲೆ ಕಡಿಮೆ ಆಗಿಲ್ಲ. ಸಿಲ್ವರ್ ETF ಟ್ರ್ಯಾಕಿಂಗ್ ಎರರ್ ಜಾಸ್ತಿ ಆಗಿದೆ, ತಗೊಳ್ಳೋದಕ್ಕೆ ಸಿಲ್ವರ್ ಇಲ್ಲ, ಪ್ರೆಷರ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಟ್ರಂಪ್ ನಾನು ಹೇಳಿದ ತರ ಇವತ್ತು ಈಜಿಪ್ಟ್ಗೆ ಹೋಗ್ತಾ ಇದ್ದಾರೆ. ಈಜಿಪ್ಟ್ ಅಲ್ಲಿ ಒಂದು ಪೀಸ್ ಕಾನ್ಫರೆನ್ಸ್ ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವ್ರನ್ನು ಕರೆದಿದ್ದಾರೆ. ಟಾಟಾ ಟ್ರಸ್ಟ್ ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ಮಧ್ಯ ಇರುವಂತದ್ದು ಅಣ್ಣ ತಮ್ಮಂದಿರ ಜಗಳ, ಅದರಿಂದ ರಿಪಬ್ಲಿಕ್ ಅಲ್ಲಿ ಒಂದು ರಿಪೋರ್ಟ್ ನ ಹಾಕಿದ್ರು. ಈ ತರ ಟಾಟಾ ಸನ್ಸ್ ನ ನಾವು ಪಬ್ಲಿಕ್ ಇಶ್ಯೂ ಹಾಕ್ತೀವಿ, ಇದರಿಂದ ಸಪೋಂಜಿ ಫಾಲಂಜರ್ ಸಂತೋಷವಾಗಿ ವೆಲ್ಕಮ್ ಮಾಡಿ, ಅದೆಲ್ಲ ಏನು ಆಗಲ್ಲ, ನಾವೆಲ್ಲ ಒಂದು ಟಾಟಾ ಅಂಡ್ ಸನ್ಸ್ ಕಂಪನಿ ಪ್ರೈವೇಟ್ ಕಂಪನಿ ಆಗೇ ಇರುತ್ತೆ, ನಮ್ಮಲ್ಲಿ ಇರುವಂತ ಡಿಫರೆನ್ಸಸ್ ಒಪಿನಿಯನ್ಸ್ ನ ನಾವೇ ಸೇರಿಸ್ಕೋತೀವಿ, ನಾವೇ ಒಬ್ರಿಗೊಬ್ರು ಮಾತಾಡಿ ಅದನ್ನ ಸರಿಪಡಿಸ್ಕೋತೀವಿ. ಎನ್ ಚಂದ್ರಶೇಖರ್ ಇನ್ನೊಂದು ಎಕ್ಸ್ಟ್ರಾ ಟರ್ಮ್ ಕೊಟ್ಟಿದ್ದಾರೆ ಉರೇದು. ಈಗ ಸದ್ಯಕ್ಕೆ ಅವರೇ ಚೇರ್ಮನ್ ಆಗಿರ್ತಾರೆ, ಆಮೇಲೆ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಇರ್ತಾರೆ. ಎಕ್ಸ್ಟೆನ್ಷನ್ ನ ಕೊಟ್ಟಿದ್ದಾರೆ, ಎಕ್ಸೆಪ್ಷನ್ ರೂಲ್ಸ್ ನ ಹಾಕಿದ್ದಾರೆ. ಆಮೇಲೆ ಮಾರ್ಕೆಟ್ ಒಂದೇ ಸಲ ಏರ್ಬಿಡ್ತು. 2 ದಿನದಿಂದ ಮಾರ್ಕೆಟ್ ಏರಿದ್ರಲ್ಲಿ 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಏರಿದೆ ಅಂತ ಮಾತಾಡ್ಕೋತಾ ಇದ್ದಾರೆ. ಇವತ್ತಾದ್ರೆ ಅದರಲ್ಲಿ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ದಬಾಕೊಳ್ಳುತ್ತೆ. TCS ಏನ್ ಹೇಳ್ತಾರೆ ಅಂತಂದ್ರೆ, ನಾವು $6 ಬಿಲಿಯನ್ AI ಅಲ್ಲಿ ಮುಂದಿನ 5-6 ವರ್ಷದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಊರುಗಳಲ್ಲಿ ಅಂದ್ರೆ ಈಗ ಅಮೆರಿಕಾದಲ್ಲೆಲ್ಲ ಈ ತರ ಲಿಸ್ಟೆಡ್ ಆಗಿದ್ದು AI ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಭಯಂಕರವಾಗಿ ಏರಿರುತ್ತೆ, ಆದ್ರೆ ಇಲ್ಲಿ ವ್ಯಾಲ್ಯೂಯೇಷನ್ ಏರಿಲ್ಲ. ನಮ್ಮಲ್ಲೇ ಇನ್ವೆಸ್ಟರ್ಸ್ ಭಯದಲ್ಲೇ ಸಾಯ್ತಾ ಇದ್ದಾರೆ. TCS ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, H1B ವೀಸಾ ನಮ್ಗೆ ಇಲ್ಲ, ಆ ಡಿಪೆಂಡೆನ್ಸಿನೆಲ್ಲ ಮುಂಚೆನೆ ಕಡಿಮೆ ಮಾಡಿದ್ದೀವಿ, ಇದರಿಂದ ನಮ್ಗೇನು ದೊಡ್ಡ ಎಫೆಕ್ಟ್ ಆಗೋದಿಲ್ಲ ಅಂತ TCS ಹೇಳಿದ್ದಾರೆ. ನ್ಯಾಟ್ಕೋ ಫಾರ್ಮಾ ಏನ್ ಮಾಡಿದ್ದಾರೆ ಅಂತಂದ್ರೆ, ಆಡ್ಲಾಕ್ ಅಂತ ಒಂದು ಕಂಪನಿನ ತಗೊಂಡಿದ್ದಾರೆ. ಇದು ಸೌತ್ ಆಫ್ರಿಕಾದಲ್ಲಿ 1890 ಇಂದ 135 ವರ್ಷದಿಂದ ಔಷಧಿಗಳನ್ನ ಮಾರುವಂತ ಕಂಪನಿ. ಈ ಗ್ರೂಪ್ ನ ಬೈರುಯಸ್ ಸ್ವಲ್ಪ ತಗೊಂಡಿಟ್ಕೊಂಡಿದ್ದ, ಮಿಕ್ಕಿರುವಂತ ಔಟ್ಸ್ಟ್ಯಾಂಡಿಂಗ್ ಶೇರ್ ಹೋಲ್ಡರ್ ಇಟ್ಕೊಂಡಿರುವಂತ ಸ್ಟಾಕ್ಸ್ ಎಲ್ಲ ನ್ಯಾಟ್ಕೋ ತಗೊಂಡಿದ್ದಾರೆ. ಐರಿಯಸ್ಟ್ ಲಾರ್ಜೆಸ್ಟ್ ಅಕೌಂಟ್ ಶೇರ್ ಹೋಲ್ಡರ್ ಆಗಿರ್ತಾರೆ, ಈಗ ನ್ಯಾಟ್ಕೋ ಸೆಕೆಂಡ್ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಗಿರ್ತಾರೆ. ಇದರ ಮೂಲಕ ಇವರು ಸೌತ್ ಆಫ್ರಿಕಾದಲ್ಲಿ ಎಂಟ್ರಿನ ತಗೊಂಡಿದ್ದಾರೆ. ಸೌತ್ ಆಫ್ರಿಕಾ, ಸದರ್ನ್ ಆಫ್ರಿಕಾ ರೀಜನ್ಸ್ ಅಲ್ಲೆಲ್ಲ ಈ ನ್ಯಾಟ್ಕೋ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಒಂದು ದೊಡ್ಡ ಪಾಯಿಂಟ್ ಅಂತ ರಾಜೀವ್ ಹೇಳಿದ್ದಾರೆ. ಸೌತ್ ಇಂಡಿಯನ್ ಬ್ಯಾಂಕು ನಾವ್ ಹೇಳಿದ ತರ ಈ PR ಶೇಷಾದ್ರಿ ಬಂದ ಮೇಲೆ ಟಕ್ ಅಂತ 10% ಏರಿಸ್ಬಿಟ್ರು. 54 ರೂಪಾಯಿಗೆ ಏರಿತ್ತು ಶೇರ್ ಬೆಲೆ, 5 ರೂಪಾಯಿ 6 ರೂಪಾಯಿಗೆ ತಗೊಂಡಿದ್ದವ್ರಿಗೆಲ್ಲ ಆಲ್ರೆಡಿ 6-7 ಪಟ್ಟು ಏರಿದೆ. ಈ 7 ಪಟ್ಟನ್ನ ನೋಡಿದ್ರೆ ಅಂತಂದ್ರೆ ಗೋಲ್ಡ್ ಗಿಂತ ಜಾಸ್ತಿ ಆಗಿ ಏರಿದೆ. ಗೋಲ್ಡ್ 3000 ರೂಪಾಯಿಗೆ 2016 ಅಲ್ಲಿ ತಗೊಂಡಿದ್ರು ಕೂಡ 4 ಪಟ್ಟು ಕೂಡ ರೀಚ್ ಆಗಿಲ್ಲ, ಆದ್ರೆ ಇಲ್ಲಿ 5 ರೂಪಾಯಿಗೆ ತಗೊಂಡಿದ್ದು 35 ರೂಪಾಯಿಗೆ ಹೋಗಿದೆ, ಅಂದ್ರೆ 7 ಪಟ್ಟು ಏರಿದೆ. ಇದರ ಮಧ್ಯದಲ್ಲಿ ಹಾಕಿದ್ದಕ್ಕೆ ಡಿವಿಡೆಂಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇವಾಗಲೇ ಬರ್ತಾ ಇದೆ. ಇದೇ ತರ ಮಲಪ್ಪುರಂ 2007 ಅಲ್ಲಿ ತಗೊಂಡಿರುವಂತವ್ರಿಗೆ 50-80 ರೂಪಾಯಿ ಒಳಗಡೆ ತಗೊಂಡಿರುವಂತವ್ರಿಗೆನ ಇವತ್ತು ಒಳ್ಳೆ ಫಲ ಸಿಕ್ಕಿದೆ. ಆವರೇಜ್ ಆಗಿ ಒಂದು 8-9 ಪಟ್ಟು ಬಂದಿದೆ. ಈ ತರ ರಿಟರ್ನ್ ಗೋಲ್ಡ್ ಅಲ್ಲಿ ಕರೆನ್ಸಿ ರಿಟರ್ನ್ಸೇ ಬರುತ್ತೆ, ಈಕ್ವಿಟಿನಲ್ಲಿ ಮಲ್ಟಿಪಲ್ ರಿಟರ್ನ್ಸ್ ಬರುತ್ತೆ. ಮತ್ತೆ ಯಾವ ಶೇರ್ನ ತಗೊಂಡಿರ್ತೀರಾ ಅಂತ ಕಾದಿದ್ದು ನೋಡ್ಬೇಕಾಗತ್ತೆ. ತಪ್ಪಾದಂತ ಶೇರ್ನ ತಗೊಂಡ್ರಿ ಅಂತಂದ್ರೆ ಕೈ ಸುಟ್ಕೋತೀರಾ. ಗೋಲ್ಡ್ ಅಲ್ಲಿ ಆ ರೀತಿ ಇಲ್ಲ, ತಗೊಂಡ್ರಿ ಅಂತಂದ್ರೆ ಹಂಗೆ ಜಾಲಿಯಾಗಿ ಎತ್ತಿ ಒಳಗಡೆ ಇಟ್ಕೋಬಹುದು. ಈಗ ಒಂದು ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ 54,600 ಟನ್ ಇದೆ ಅಂತ ಹೇಳ್ತಾ ಇದ್ದಾರೆ ಇಂಡಿಯಾದಲ್ಲಿ. ಕಿಲೋ ಚಿನ್ನ ಅಂತಂದ್ರೆ ಈಗ ದೇವಸ್ಥಾನದಲ್ಲಿ ಇರುವಂತದ್ದು ಗವರ್ಮೆಂಟ್ಗೆ ಅದ್ರಲ್ಲಿ 5 ಪೈಸಾ ಕೂಡ ಸಿಗೋದಿಲ್ಲ. ಗವರ್ಮೆಂಟ್ಗೆ ರಿಸರ್ವ್ ಬ್ಯಾಂಕ್ ಗೋಲ್ಡ್ ಮಾತ್ರನೇ ಗೋಲ್ಡ್. ನ್ಯೂಸ್ ಹೇಳ್ತಾರ ಗೋಲ್ಡ್ ನ ಸೀಸ್ ಮಾಡಕ್ಕೆ ನೋಡಿದ್ರು ಅಂತಂದ್ರೆ ಇಂಡಿಯಾದಲ್ಲಿ ಎಲ್ಲಾರು ಚಿನ್ನನ ಈ ಭೂಮಿ ಅಗದು ಮುಚ್ಚಿಟ್ ಬಿಡ್ತಾರೆ ಅನ್ನೋದನ್ನ ಬಿಟ್ರೆ ಯಾರು ತಗೊಂಡ್ ಬಂದು ಸರೆಂಡರ್ ಮಾಡೋದಿಲ್ಲ. 1 ಕಿಲೋ ಅಂತ ಅನ್ನೋದು 1.25 ಕೋಟಿ ರೂಪಾಯಿ. ಒಂದು ಟನ್ ಅಂತಂದ್ರೆ 1000 ಕಿಲೋ. ನೀವೇ ಹಾಕೊಳ್ಳಿ ಲೆಕ್ಕಾಚಾರ. ಹಿಂದೂಜಾ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರು ತಮಿಳುನಾಡಲ್ಲಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಇನ್ವೆಸ್ಟ್ಮೆಂಟ್ ಎಲ್ಲಾನು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಮಾಡ್ಬೇಕು ಅಂತ ಇದ್ದಾರೆ. ಅವರು ಪ್ಯಾಸೆಂಜರ್ ವೆಹಿಕಲ್ ನ ಮಾಡೋದಿಲ್ಲ, ಕಮರ್ಷಿಯಲ್ ವೆಹಿಕಲ್ ನೇ ಮಾಡ್ಬೇಕು ಅಂತ ಇದ್ದಾರೆ. ಕಮರ್ಷಿಯಲ್ ವೆಹಿಕಲ್ ಅಲ್ಲೇ ಫ್ಯೂಚರ್ಸ್ ಈ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗೆನೆ ಅಂತ ಹಿಂದೂಜಾ ಹೇಳಿದ್ದಾರೆ. ಡಿಮಾರ್ಟ್ ನ Q2 ರಿಸಲ್ಟ್ಸ್ ಬಂದಿದೆ. ಡಿಮಾರ್ಟ್ Q2 ರಿಸಲ್ಟ್ಸ್ ಬಂದಿರುವಂತದ್ದು ಸರಿ ಇಲ್ಲ. ಓನ್ಲಿ 4% ಪ್ರಾಫಿಟ್ ಏರಿದೆ.
ನಾನು ಹೇಳಿದ ತರ ಸಿಂಗಲ್ ಡಿಜಿಟ್ ಅಲ್ಲಿ ಪ್ರಾಫಿಟ್ ಏರಿದ್ರೆ ಸ್ಟಾಕ್ಸ್ ಎಲ್ಲ ಏರೋದಿಲ್ಲ. ಇವತ್ತು ಸ್ಟಾಕ್ ಮಾರ್ಕೆಟ್ ಇಳಿದಿದೆ. ಇವು ಪಟಾಕಿ ಲಿಸ್ಟ್ ಅಲ್ಲಿ ಇರುವಂತದ್ನ ಯಾವ್ದು ಬೆಲೆ ಕಡಿಮೆ ಇದೆಯೋ ಒಂದೋ ಎರಡೋ ಆರಿಸ್ಕೊಳ್ಳಿ, ಅದಕ್ಕಿಂತ ಮೇಲೆ ಆರ್ಸಕ್ ಹೋಗ್ಬೇಡಿ. ಟಾಟಾ ಮೋಟಾರ್ಸ್ ಇಳಿದಿದೆ, 10 ವರ್ಷದಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ ಅನ್ನ ಕೊಡುತ್ತೆ. ಅದು 2 ಕಂಪನಿಯಾಗಿ ಭಾಗ ಆಗುತ್ತೆ. 2 ಕಂಪನಿ ಕೂಡ 5 ಪಟ್ಟೋ 6 ಪಟ್ಟೋ ಏರುತ್ತೆ. ಇದೆರಡರಲ್ಲಿ ಒಂದು ಕಂಪನಿ 10 ಪಟ್ಟು ಏರುತ್ತೆ. ಅದರಿಂದ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಒಳ್ಳೇದು. ಇದೇನೆ ಇವತ್ತಿನ ಸುದ್ದಿ. ಧನ್ಯವಾದಗಳು.